ಮಂಗಳೂರಿನ ವಾಮಂಜೂರು ಸಮೀಪದ ಸೇಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ 25ನೇ ಪ್ರತಿಷ್ಠಾಪನಾ ದಿನವನ್ನು ಸಂಸ್ಥೆಯ ಪ್ರೇರಣಾ ಸಭಾಂಗಣದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿ ತಂತ್ರಜ್ಞಾನದ ಮೂಲಕ ಶಿಕ್ಷಣ ಮತ್ತು ಎ ಕ್ವೆಸ್ಟ್ ಫಾರ್ ಕ್ವಾಲಿಟಿ ಎಂಬ ವಿಷಯದ ಮೇಲೆ ಉಪನ್ಯಾಸ ನಡೆಯಿತು. ಆಂಪಿಬಿಎಚ್ಎಸ್ನ ನಿರ್ದೇಶಕ ಮತ್ತು ಸಲಹೆಗಾರ, ಐಐಐಟಿ ಅಲಹಾಬಾದ್ನ ಮಾಜಿ ನಿರ್ದೇಶಕ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆಯ ಮಾಜಿ ಕುಲಪತಿ ಡಾಕ್ಟರ್ ನಾಗಭೂಷಣ್ ಅವರು ಉಪನ್ಯಾಸವನ್ನ ನಡೆಸಿಕೊಟ್ಟರು. ಸಂಶೋಧನಾ ಸಂಸ್ಕೃತಿ ಬೆಳೆಸುವ ಅಗತ್ಯ, ನಾವೀನ್ಯತೆಯನ್ನ ಉತ್ತೇಜಿಸುವುದು ಹಾಗೂ ಮೌಲ್ಯಾಧಾರಿತ ತಂತ್ರಜ್ಞಾನದ ಶಿಕ್ಷಣದ ಮಹತ್ವವನ್ನ ತಿಳಿಯಪಡಿಸಿದ್ರು. ಮಕ್ಕಳ ಆಸಕ್ತಿ ಮತ್ತು ಸಾಮರ್ಥ್ಯವನ್ನ ಪರಿಗಣಿಸದೆ ಇಂಜಿನಿಯರಿಂಗ್ ಶಿಕ್ಷಣಕ್ಕೆ ಒತ್ತಡ ಹೇರುವ ಪೋಷಕರ ಮನೋಭಾವದ ಬಗ್ಗೆ ಅವರು ಆತಂಕ ವ್ಯಕ್ತಪಡಿಸಿದ್ರು. I do not know who taught the parents that these are all great courses. In fact, if you would be wondering what is this AI and ML, this is what we were doing 25-30 years ago. And those what we did in 25 to 30 years ago, and what my PhD students brought out as PhD thesis, each thesis has become a course now. That's all, nothing more than that. Alright? In other words, it is thinking process and it is the culmination of thinking into getting into so-called artificial intelligence. Anyhow, my lecture is not on artificial intelligence today. I shall not dwell into that because that's one of my very favorite topics. ಇದೇ ಸಂದರ್ಭದಲ್ಲಿ ಕಾಲೇಜಿನ ಶೈಕ್ಷಣಿಕ ಸಂಶೋಧನಾ ಮತ್ತು ಸಾಮಾಜಿಕ ಸಾಧನೆಗಳನ್ನು ದಾಖಲಿಸುವ ಸಂಗ್ರಹ ಗ್ರಂಥವನ್ನ ಬಿಡುಗಡೆ ಮಾಡಲಾಯಿತು. ಪ್ರತಿಷ್ಠಾಪನಾ ದಿನದ ಅಂಗವಾಗಿ ಸಂಶೋಧನೆ ಮತ್ತು ನಾವೀನ್ಯತೆಯಲ್ಲಿ ಶ್ರೇಷ್ಠ ಸಾಧನೆ ಮಾಡಿದ ಅಧ್ಯಾಪಕರಿಗೆ ಪ್ರಶಸ್ತಿಗಳನ್ನು ಪ್ರದಾನಿಸಲಾಯಿತು. ಸಂಸ್ಥೆಯ ನಿರ್ದೇಶಕರಾದ ವಂದನೀಯ ಫಾದರ್ ವಿಲ್ಫ್ರೆಡ್ ಪಿ ಡಿಸೋಸಾ ಅಧ್ಯಕ್ಷತೆ ವಹಿಸಿದ್ರು. ಪ್ರಾಂಶುಪಾಲರಾದ ಡಾಕ್ಟರ್ ರಿಯೋ ಡಿಸೋಸಾ ಅವರು ಅತಿಥಿಗಳನ್ನು ಸ್ವಾಗತಿಸಿ ಸಂಸ್ಥೆಯ ಬೆಳವಣಿಗೆ ಹಾಗೂ ಸಮಾಜಮುಖಿ ಶೈಕ್ಷಣಿಕ ಗುರಿಗಳನ್ನು ವಿವರಿಸಿದ್ರು. ಕಾರ್ಯಕ್ರಮದ ಸಂಯೋಜಕಿ ಡಾಕ್ಟರ್ ಸೌಮ್ಯ ವೈಎಂ ಅವರು ವಂದಿಸಿದ್ರು. ಡಾಕ್ಟರ್ ಶಕೀಲಾ ಬೇ ಕಾರ್ಯಕ್ರಮವನ್ನ ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ಸಂಶೋಧಕರು ಮತ್ತು ಆಹ್ವಾನಿತ ಅತಿಥಿಗಳು ಭಾಗವಹಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.